ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ರೆಸಿಪೀಸನ್ನು ನೋಡೋಣ. ಹೆಲ್ದಿಯಾಗಿರೋ ರೆಸಿಪೀಸು ಹಾಗೆ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪೀಸನ್ನು ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ. ಮೊದಲನೇದು ಬೆಂಡೆಕಾಯಿ ಪಲ್ಯ, ಎರಡನೇದು ಮೇಥಿ ಪರೋಟ ಅಂದರೆ ಮೆಂತ್ಯ ಪರೋಟ. ಸೊ ಫ್ರೆಂಡ್ಸ್, ಲೇಟ್ ಮಾಡೋದೇನು ನೋಡೋಣ. ಬಟ್ ನೋಡೋಕ್ಕೂ ಮೊದಲು ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಮೊದಲನೇದಾಗಿ ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯನ್ನು ಈ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ಮೊದಲೇ ಏನು ರೋಸ್ಟ್ ಮಾಡ್ತಾಯಿಲ್ಲ. ಇದರಲ್ಲಿ ಏನು ಹೆಚ್ಚು ಫೈಬರ್ ಅಂದರೆ ಲೋಳೆ ಅಂಶ ಹೆಚ್ಚಿಗೆ ಇರೋದಿಲ್ಲ. ಹಾಗಾಗಿ ಮೊದಲೇ ನಾವೆಲ್ಲ ರೋಸ್ಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಅದರಲ್ಲಿ ಫೈಬರ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ ನಾನೇನು ಮೊದಲೇ ಡ್ರೈ ರೋಸ್ಟ್ ಮಾಡ್ತಾಯಿಲ್ಲ. ಇವಾಗ ನಾನು ಬಾಣಲೆಯಲ್ಲಿ 2 ಸ್ಪೂನು ಆಯಿಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ ಅನ್ನೋ ಟೈಮಲ್ಲಿ ಇವಾಗ ಒಗ್ಗರಣೆಗೆ ಏನೇನು ಬೇಕು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಎಲ್ಲನೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸಾಸಿವೆ ಫುಲ್ಲು ಚಟಾಪಟ ಸಿಡಿತು ಅಂದ ತಕ್ಷಣ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ತುಂಬ ಹೆಲ್ತಿಗೆ ಬೆನಿಫಿಟ್ ಅಂತಲೂ ನಾನು ಆಗಾಗ ಕೆಲವೊಂದಕ್ಕೆ ಆ್ಯಡ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಹೆಚ್ಚು ಎಲ್ಲ ರೆಸಿಪೀಸ್ಗೂ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾನೆ ಇರ್ತೀನಿ. ಕೆಲವೊಂದಕ್ಕೆ ಮಾಡಲ್ಲ, ಬಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಘಮ ಘಮ ಆಯಿತು, ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಟೇಸ್ಟ್ ಇರುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೆಯದು. ಸೊ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಅದು ಫ್ರೈ ಆದ ತಕ್ಷಣ ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಸ್ಮೂತ್ ಆಗಿದ ತಕ್ಷಣ ನಾವು ಅಂದರೆ ಸ್ವಲ್ಪ ಟೊಮೊಟೊ ಸ್ಮೂತ್ ಆದರೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಬೆಂಡೆಕಾಯಿಗೆ ಟೊಮೊಟೊ ಹುಳಿ ಹಿಡಿಯೋದ್ರಿಂದ ಸ್ವಲ್ಪ ಲೋಳೆ ಥರ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಯಾವುದೇ ರೀತಿ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ತಾಯಿಲ್ಲ. ಹಾಗಾಗಿ ನಾನಿಲ್ಲಿ ಟೊಮೊಟೊನ ಸ್ವಲ್ಪ ಹೆಚ್ಚು ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಸ್ಮೂತ್ ಆಗೋ ತನಕ ಬೇಯಿಸಿದ್ದೀನಿ. ಆಮೇಲೆ ಬೆಂಡೆಕಾಯಿ ಹೋಳುಗಳನ್ನು ಆ್ಯಡ್ ಮಾಡಿದ್ದೀನಿ, ಅಂದರೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ಎಲ್ಲ ಮಿಕ್ಸ್ ಮಾಡಿ ಪೌಡರ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೊದಲನೇದಾಗಿ ಧನಿಯಾ ಪೌಡರು, ಇಲ್ಲಿ 1/2 ಸ್ಪೂನ್ ಧನಿಯಾ ಪೌಡರು, 1/4 ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಇಲ್ಲಿ ಜೀರಾ ಪೌಡರು, ಇದು ಮೂರನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫುಲ್. ಇವಾಗ ಇದನ್ನು ಪೂರ್ತಿ ನಾವು ತೊಗೊಂಡಿರೋ ಪೌಡರ್ಸ್ ಎಲ್ಲ ಅದನ್ನು ಬೆಂಡೆಕಾಯಿಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಬೆಂಡೆಕಾಯಿಗೆ ಟೇಸ್ಟ್ ಅಂದರೆ ಬೆಂಡೆಕಾಯಿ ಸಪ್ಪೆ ಸಪ್ಪೆ ಆಗಬಾರ್ದು ತಿನ್ನೋ ಟೈಮಲ್ಲಿ. ಹಾಗಾಗಿ ನಾವು ಹಾಕಿರೋ ಫುಲ್ಲು ಮಸಾಲಾಸ್ ಎಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಮಗ್ಗಿಸ್ಕೋಬೇಕು. ಆಗ ನಮಗೆ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಹಿಡಿಯುತ್ತೆ. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಬರೀ ಬೆಂಡೆಕಾಯಿ ಅಂದರೆ ಪ್ಲೇನ್ ಅನಿಸುತ್ತೆ, ಸ್ವಲ್ಪ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಕಾಣಲಿ ಅಂತ ಮಧ್ಯದಲ್ಲಿ ಸ್ವಲ್ಪ ಟೊಮ್ಯಾಟೊ, ಈ ತೆಂಗಿನಕಾಯಿ ತುರಿ ಎಲ್ಲ ಕಾಣಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಕೊನೆಯಲ್ಲಿ ನಾನು ಅಂದರೆ ಇನ್ನೇನು ಮುಚ್ಚಿ ಬೇಯಿಸ್ಬೇಕಲ್ವ, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಉಪ್ಪು ಹಾಕಿ ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ನೀರು ಅಂದರೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೋಬೇಕಷ್ಟೇ. ನಾವು ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀವಿ ಅದನ್ನು ನೋಡಿಕೊಂಡು ನಾವು ಅದಕ್ಕೆ ತಕ್ಕ ನೀರನ್ನು ಸೇರಿಸ್ಕೊಂಡು ಇಲ್ಲಿ ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ ಇನ್ನೇನು ಅರ್ಧ ಬೆಂದಿದೆ ಅಂದಾಗ ತೆಗೆದು ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಇವಾಗ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇವಾಗ 1/4 ಭಾಗ ಬೆಂದಿದೆ ಅಂದಾಗ ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕೊನೆಯಲ್ಲಿ ಪೂರ್ತಿ ಬೇಯೋ ತನಕ ಮುಚ್ಚಬೇಕಾಗುತ್ತೆ. ಹಾಗಾಗಿ ಇವಾಗ ನೋಡಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಈ ಹದದಲ್ಲಿ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನಾನೇ ನೀರು ಸೇರಿಸಿಲ್ಲ, ಅದೇ ನೀರಲ್ಲೇ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಬೇಯಲಿ ಅಂತ ಮುಚ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾವು ಮೇಥಿ ಪರೋಟ ಮಾಡ್ಕೋಬೇಕಲ್ವಾ, ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಸಿಮ್ಮಲ್ಲೇ ನಿಧಾನಕ್ಕೆ ಬೇಯಲಿ ಅಂತ ಬಿಟ್ಟಿದ್ದೀನಿ. ಇವಾಗ ನೋಡಿ ಅದು ಬೇಯಲಿಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ. ಮಧ್ಯದಲ್ಲಿ ನಾವು ಇವಾಗ ಚಪಾತಿ ಅಂದರೆ ಮೇಥಿ ಪರೋಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನನಗೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಅಷ್ಟು ತೊಗೋಬೇಕಾಗುತ್ತೆ. ನಾನಿಲ್ಲಿ 2 ಬೌಲಷ್ಟು ಅಂದರೆ ಚಿಕ್ಕ ಬೌಲಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟು, ಅದಕ್ಕೆ ಮೆಂತ್ಯ ಸೊಪ್ಪನ್ನು ತೊಳೆದು ನೀಟಾಗಿ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಇವಾಗ ಉಪ್ಪು, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಜೀರಾ ಪೌಡರ್
ಅಂದರೆ ಜೀರಾ ಪೌಡರ್ ಡೈಜೆಸ್ಟಿಗೆ ಒಳ್ಳೆಯದು. ಹಾಗೆ ಇವಾಗ ಗೋಧಿ ಹಿಟ್ಟು ಕೆಲವ್ರಿಗೆ ತುಂಬ ಹೊಟ್ಟೆ ಗಟ್ಟಿಯಾಗೋದು, ಡೈಜೆಷನ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಜೀರಾ ಪೌಡರ ಸೇರಿಸೋದ್ರಿಂದ ಅದು ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಮಧ್ಯದಲ್ಲಿ ಕೆಲವೊಂದು ಈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ತೀನಿ, ಅಂದರೆ ತೊಗೋತೀನಿ ಊಟದಲ್ಲಿ ಯಾವುದೇ ಅಡುಗೆ ಮಾಡಲಿ. ನೋಡಿ ಫೈನಲಿ ನಂದು ಹಿಟ್ಟು ಕಲಸಿದ್ದಾಯಿತು. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇವಾಗ ತೆಗೆದಿಡಬೇಕು ಸೈಡಿಗೆ. ಇವಾಗ ಪೂರ್ತಿ ನಾನು ಇದು ನೆನಿಲಿಕ್ಕೆ ಒಂದು 5 ನಿಮಿಷ ಎತ್ತಿಡ್ತಾ ಇದ್ದೀನಿ. ಇವಾಗ ನೋಡೋಣ, ನಾನು ಹಿಟ್ಟೆಲ್ಲ ಕಲಿಸೋದ್ರೊಳಗೆ ನೋಡಿ ಬೆಂಡೆಕಾಯಿ ಪೂರ್ತಿ ಬೆಂದಿದೆ. ಇವಾಗ ಬೆಂಡೆಕಾಯಿ ಸೈಡ್ಗಿಟ್ಟು ಮಸ್ತ್ ಪರಾಟನ ಸುಡಲಿಕ್ಕೆ ತವ ಇಡಬೇಕಲ್ವ. ಹಾಗಾಗಿ ನೋಡಿ ಇದನ್ನು ಸೈಡ್ಗಿಟ್ಟೆ. ಇವಾಗ ನಾನಿಲ್ಲಿ ಮೇಥಿ ಪರಾಟನ ಫುಲ್ಲು ಅಂದರೆ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ಪರಾಟ. ಹಾಗಾಗಿ ಇವಾಗ ನೋಡಿ ಇಲ್ಲಿ ನಾನು ಸ್ವಲ್ಪ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿಕೊಂಡು ನಾನು ಈ ರೀತಿ ರೋಲ್ ಮಾಡ್ಕೋತಾ ಇದ್ದೀನಿ. ಅಂದರೆ ತಿನ್ನೋ ಟೈಮಲ್ಲಿ ಸ್ಮೂತ್ ಇರುತ್ತೆ, ಹಾಗೆ ಒಳಗಡೆ ಸ್ವಲ್ಪ ಲೇಯರ್ ಥರ ಅನಿಸುತ್ತೆ. ಅಂದರೆ ನಾವು ತಿನ್ನೋ ಟೈಮಲ್ಲಿ ತುಂಬ ರಫ್ ರೊಟ್ಟಿ ಥರ ಆಗೋದಿಲ್ಲ. ಅಂದರೆ ಕೆಲವೊಂದು ಚಪಾತಿಗಳು ರೊಟ್ಟಿ ಥರ ಅನಿಸುತ್ತೆ, ಅಂದರೆ ಗಟ್ಟಿಗಿರುತ್ತೆ ತಿನ್ನೋ ಟೈಮಲ್ಲಿ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾರ್ಮಲ್ ಚಪಾತಿಗಳು ಅಷ್ಟೇ ಈ ರೀತಿ ಜಸ್ಟು ನೀವೇನು ಹೆಚ್ಚು ಆಯಿಲ್ ಆ್ಯಡ್ ಮಾಡೋದು ಬೇಡ, ಸ್ವಲ್ಪ ಆಗ ರೋಲ್ ಮಾಡ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡಾಗ ಸ್ಮೂತ್ ಇರುತ್ತೆ ತಿನ್ನೋ ಟೈಮಲ್ಲಿ. ಸ್ವಲ್ಪ ಲೇಟ್ ಆದ್ರೂ ಸ್ವಲ್ಪ ತಣ್ಣಗಾದರೂ ಚಪಾತಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ತವ ಇಟ್ಟಿದ್ದೆ, ಕಾದಿತ್ತು. ಇವಾಗ ಅದಕ್ಕೆ ನಾನು ಪರೋಟಾನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಂದರೆ ನಿಮಗೆ ಇಷ್ಟ, ಆಪ್ಷನಲ್ಲು, ಯಾವುದನ್ನು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ನೀವು ಈ ರೀತಿ ರೋಸ್ಟ್ ಮಾಡಿಕೊಂಡು ಪೂರ್ತಿ, ಅಂದರೆ ಪರೋಟ ಹೇಗಿರಬೇಕು ಅಂತ ಗೊತ್ತಲ್ವ ನಿಮಗೆ. ಆಲ್ಮೋಸ್ಟು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಚಪಾತಿ ಥರ ಎಲ್ಲ ಕಡೆನೂ. ನಾನು ಈ ರೀತಿ ಅಂದರೆ ಕೆಲವರು ಸೈಡಲ್ಲೆಲ್ಲ ರೋಸ್ಟ್ ಮಾಡೋದೇ ಇಲ್ಲ, ಹಸಿ ಇರುತ್ತೆ. ಆ ಥರ ಇದ್ದರೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳು ಇರೋರು ಆ ಥರದ್ದು ವಯಸ್ಸಾದವರು ತಿಂದರೆ ಹೊಟ್ಟೆಲಿ ಡೈಜೆಷನ್ ಆಗೋಲ್ಲ, ಹಿಡ್ದಂಗೆ ಆಗುತ್ತೆ. ಫ್ರೆಂಡ್ಸ್ ನೋಡಿ ಇಷ್ಟೇ ನನ್ನ ಸಿಂಪಲ್ ರೆಸಿಪಿ. ಎರಡೂ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್, ಶೇರ್, ಕಮೆಂಟ್, ಬಟ್ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನಿಮ್ಗೆ ಈ ರೆಸಿಪೀಸ್ ಇಷ್ಟ ಆದರೆ ಕೊನೆಯಲ್ಲಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ದಯವಿಟ್ಟು ತಿಳಿಸಿ. ಓಕೆ, ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.